ಶಾಂತಿ. ಮುರಳಿಯ ದಿನಾಂಕ 8/8/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಶಾಂತವಾಗಿರುವ ಸ್ವಭಾವ ಬಹಳ ಒಳ್ಳೆಯದು. ಶಾಂತ ಸ್ವಭಾವವುಳ್ಳವರು ಬಹಳ ಮಧುರರಾಗಿರುತ್ತಾರೆ. ವ್ಯರ್ಥವಾಗಿ ಮಾತನಾಡುವುದಕ್ಕಿಂತ ಮಾತನಾಡದೇ ಇರುವುದು ತುಂಬ ಒಳ್ಳೆಯದು. ಪ್ರಶ್ನೆ: ಎಂತಹ ಮಕ್ಕಳನ್ನು ಎಲ್ಲರೂ ಪ್ರೀತಿ ಮಾಡುತ್ತಾರೆ ಮತ್ತು ತಮ್ಮನ್ನು ತಾವು ಅಂದರೆ ಸ್ವಯಂವನ್ನು ಸುರಕ್ಷಿತವಾಗಿಟ್ಟುಕೊಳ್ಳುವ ಸಾಧನ ಏನಾಗಿದೆ? ಉತ್ತರ: ಯಾರು ಎಲ್ಲರಿಗೂ ಬಹಳ ಆಸಕ್ತಿಯಿಂದ ಪ್ರೀತಿಯಿಂದ ಸೇವೆ ಮಾಡುತ್ತಾರೆ ಅವರನ್ನು ಎಲ್ಲರೂ ಪ್ರೀತಿ ಮಾಡುತ್ತಾರೆ. ತಮಗೆ ಎಂದಿಗೂ ಸಹ ಸೇವೆಯ ಅಹಂಕಾರ ಬರಬಾರದು. ತಂದೆಯ ಮೂಲಕ ಯಾವ ಜ್ಞಾನದ ಕಸ್ತೂರಿ ಸಿಕ್ಕಿದೆ ಅದನ್ನು ಅನ್ಯರಿಗೂ ಕೊಡಬೇಕು. ಎಲ್ಲರಿಗೂ ಶಿವ ತಂದೆಯ ನೆನಪು ಕೊಡಿಸಬೇಕು. ಈ ನೆನಪಿನ ಯಾತ್ರೆಯಿಂದಲೇ ತಾವು ತುಂಬ ಸುರಕ್ಷಿತವಾಗಿರುತ್ತೀರಾ. ಎಷ್ಟೆಷ್ಟು ನೆನಪಿನಲ್ಲಿರುತ್ತೀರಾ ಅಷ್ಟು ಖುಷಿಯೂ ಇರುವುದು ಮತ್ತು ನಡತೆಯೂ ಸಹ ಸುಧಾರಣೆ ಆಗುವುದು. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ, ತಿಳಿಸಿ ಎಷ್ಟು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡಿದ್ದಾರೆ. ವಿದ್ಯಾಭ್ಯಾಸವೂ ಸಹ ಸಹಜವಾಗಿದೆ ಅಲ್ವಾ? ಅದಾಗಿದೆ ಸ್ಥೂಲ ವಿದ್ಯಾಭ್ಯಾಸ, ಇದಾಗಿದೆ ಸೂಕ್ಷ್ಮ ವಿದ್ಯಾಭ್ಯಾಸ. ಅವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಈ ವಿದ್ಯಾಭ್ಯಾಸ ತಂದೆಯ ವಿನಃ ಮತ್ತಾರೂ ಓದಿಸಲು ಸಾಧ್ಯವಿಲ್ಲ. ತಂದೆ ಬಂದಿದ್ದಾರೆ ಪವಿತ್ರರನ್ನಾಗಿ ಮಾಡಲು ಮತ್ತು ವಿದ್ಯಾಭ್ಯಾಸ ಮಾಡಿಸಲು. ಮುಖ್ಯ ಗುರಿ ಉದ್ದೇಶ ಸನ್ಮುಖದಲ್ಲಿ ನಿಂತಿದೆ ಅಂದಾಗ ಇಂತಹ ತಂದೆಯನ್ನು ನೆನಪು ಮಾಡಿ ಖುಷಿಯಲ್ಲಿ ರೋಮಾಂಚನವಾಗಬೇಕು. ಇದನ್ನು ಸಹ ಮಕ್ಕಳು ತಿಳಿದುಕೊಂಡಿದ್ದೀರಾ. ದಿನ ಪ್ರತಿದಿನ ನಾವು ಶಾಂತಿಯಲ್ಲಿಯೇ ಹೋಗಬೇಕು, ಅಂದರೆ ಜಾಸ್ತಿ ಶಾಂತಿಯಲ್ಲಿ ಇರಬೇಕು. ಶಾಂತಿಯಂತೂ ಎಲ್ಲರಿಗೂ ಬಹಳ ಇಷ್ಟವಾಗುವುದು. ದೊಡ್ಡ ವ್ಯಕ್ತಿಗಳು ಜಾಸ್ತಿ ಮಾತನಾಡುವುದಿಲ್ಲ, ಜೋರಾಗಿಯೂ ಮಾತನಾಡುವುದಿಲ್ಲ. ತಾವು ಬಹಳ ದೊಡ್ಡ ವ್ಯಕ್ತಿಗಳಾಗುತ್ತೀರಾ. ವಾಸ್ತವದಲ್ಲಿ ವ್ಯಕ್ತಿಗಳು ಅಂತ ಹೇಳೋದಿಲ್ಲ, ನೀವಂತೂ ದೇವತೆಗಳಾಗುತ್ತೀರಾ. ದೇವತೆಗಳ ಮಾತುಗಳು ಬಹಳ ಕಡಿಮೆ ಇರುವುದು. ಯಾವಾಗ ತಾವು ದೇವತೆಗಳಾಗಬೇಕು ಅಂದಾಗ ಶಬ್ದದಿಂದ ಬದಲಾಗಿ ಶಾಂತಿಯಲ್ಲಿರುವ ಅಭ್ಯಾಸ ಮಾಡಿರಿ. ಶಾಂತವಾಗಿ ಇರುವವರ ಬಗ್ಗೆ ತಿಳಿದುಕೊಳ್ಳುತ್ತಾರೆ, ಇವರಿಗೆ ಇವರ ಮೇಲೆ ಬಹಳ ಗಮನವಿದೆ ಅಂದಾಗ ತಾವಂತೂ ಶಾಂತಿಧಾಮದಲ್ಲಿ ಹೋಗಬೇಕು ಅಂದಾಗ ನಿಮ್ಮ ಮಾತುಗಳು ಸಹ ಬಹಳ ಕಡಿಮೆ ಇರಬೇಕು ಮತ್ತು ನಿಧಾನವಾಗಿ ಮಾತನಾಡಬೇಕು. ನಿಧಾನವಾಗಿ ಮಾತನಾಡುತ್ತಾ ಶಾಂತಿಯಲ್ಲಿ ಹೊರಟು ಹೋಗಬೇಕು. ಎಷ್ಟೆಷ್ಟು ತಾವು ಶಾಂತಿಯಲ್ಲಿ ಇರುತ್ತೀರಾ ಅಷ್ಟು ಶಾಂತಿಯನ್ನು ಹರಡುತ್ತೀರಾ. ತಾವಂತೂ ಬಹಳ ಶಾಂತವಾಗಿ ಇರಬೇಕು. ಶಬ್ದದಿಂದ ಜೋರಾಗಿ ಮಾತನಾಡುವುದು ಒಳ್ಳೆಯದಲ್ಲ, ಇಷ್ಟ ಆಗುವುದಿಲ್ಲ. ಕ್ರೋಧವೂ ಒಳ್ಳೆಯದಲ್ಲ. ತಾವು ಮಕ್ಕಳಲ್ಲಿ ಯಾವುದೇ ವಿಕಾರ ಇರಬಾರದು. ನೋಡಿಕೊಳ್ಳಬೇಕು, ನಾವು ಯಾರ ಜೊತೆಯಲ್ಲಿಯೂ ಜಗಳ ಕಲಹವಂತೂ ಮಾಡುತ್ತಿಲ್ಲವಾ? ತಂದೆ ತಿಳಿಸುತ್ತಾರೆ, ಕೆಟ್ಟದ್ದನ್ನು ನೋಡಬೇಡಿ, ಹೇಳಬೇಡಿ, ಕೇಳಬೇಡಿ, ಮಾತನಾಡಬೇಡಿ. ಯಾವ ಮಾತುಗಳು ನಿಮಗೆ ಇಷ್ಟ ಆಗುವುದಿಲ್ಲ ಆ ಕೆಟ್ಟ ಮಾತುಗಳಿಂದ ನಿಮ್ಮನ್ನು ನೀವು ಭಿನ್ನ ಮಾಡಿಕೊಳ್ಳಬೇಕು ಅಂದಾಗ ಇಬ್ಬರ ಬಾಯಿ ಬಂದಾಗಿರುತ್ತೆ. ಪ್ರತಿಯೊಬ್ಬರಲ್ಲಿ ದೈವಿ ಗುಣಗಳನ್ನು ನೋಡಬೇಕು, ಧಾರಣೆ ಮಾಡಿಕೊಳ್ಳಬೇಕು. ಯಾರಾದರೂ ಜೋರಾಗಿ ಮಾತನಾಡಿದರೆ ಹೇಳಿ, ಶಾಂತವಾಗಿರಿ, ಶಬ್ದ ಮಾಡಬೇಡಿ ಎಂದು. ತಾವು ತಿಳಿದುಕೊಂಡಿದ್ದೀರಾ, ನಾವು ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಸತ್ಯಯುಗದಲ್ಲಿ ಶಾಂತವಾಗಿ ಇರಬೇಕಾಗತ್ತೆ ಅಲ್ವಾ? ಮೂಲವತನದಲ್ಲಂತೂ ಇರುವುದೇ ಶಾಂತಿ, ಶರೀರವಿರುವುದಿಲ್ಲ ಅಂದಾಗ ಮಾತನಾಡುವುದು ಹೇಗೆ? ತಂದೆ ಮಕ್ಕಳಿಗೆ ಬಹಳ ಒಳ್ಳೆಯ ಶ್ರೀಮತವನ್ನು ಕೊಡುತ್ತಿದ್ದಾರೆ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈಗ ತಾವು ತಮ್ಮ ಮನೆಗೆ ಹೋಗಬೇಕು. ಶಬ್ದದಿಂದ ಮೂವಿಯಲ್ಲಿ ಅಂದರೆ ಸನ್ನೆಯ ಭಾಷೆಯಲ್ಲಿ ಬರಬೇಕು. ನಂತರ ಶಾಂತಿಯಲ್ಲಿ ಹೊರಟು ಹೋಗಬೇಕು. ಯಾರೇ ಸಿಕ್ಕಿದರೂ ಅವರಿಗೆ ಇದೇ ಸಂದೇಶ ಕೊಡಬೇಕು. ತಾವೆಷ್ಟೆಷ್ಟು ಶಾಂತಿಯಲ್ಲಿ ಇರುತ್ತೀರಾ ಅಷ್ಟು ತಿಳಿದುಕೊಳ್ಳುತ್ತಾರೆ. ಇವರು
ಯಾವುದೋ ಗುಂಗಿನಲ್ಲಿ ಇದ್ದಾರೆಂದು. ಶಾಂತವಾಗಿರುವ ಸ್ವಭಾವ ತುಂಬ ಒಳ್ಳೆಯದು. ಅವರು ಬಹಳ ಮಧುರರೆನಿಸುತ್ತಾರೆ. ವ್ಯರ್ಥವಾಗಿ ಮಾತನಾಡುವುದಕ್ಕಿಂತ ಮಾತನಾಡದೇ ಇರುವುದು ತುಂಬ ಒಳ್ಳೆಯದು. ತಾವು ಸತ್ಯ ಸಂದೇಶವಾಹಕರಾಗಿದ್ದೀರಾ. ನೀವು ಎಲ್ಲರ ಮೇಲೆ ಕೃಪೆ ತೋರಿಸಬೇಕು. ಬಾಬಾ ಹೇಳ್ತಾರೆ, ನಿಮಗೆ ಎಲ್ಲರ ಮೇಲೆ ಕೃಪೆ ಇರಬೇಕು. ಕೃಪೆ ಮಾಡುವಂತಹ ಮಕ್ಕಳು ಬಹಳ ಶಾಂತವಾಗಿದ್ದು ಬಾಬರವರ ನೆನಪಿನಲ್ಲಿ ಇರುತ್ತಾರೆ. ಕೇವಲ ಸಂದೇಶ ಕೊಡಬೇಕು. ಬೇಹದ್ದಿನ ತಂದೆಯನ್ನು ನೆನಪು ಮಾಡಿದಾಗ ಬೇಹದ್ದಿನ ಸುಖ ಶಾಂತಿ ಸಿಗುವುದು. ಲೌಕಿಕ ತಂದೆಯ ಬಳಿ ಬಹಳ ಸಂಪತ್ತಿತ್ತೆಂದರೆ ಬಹಳ ಆಸ್ತಿ ಸಿಗತ್ತೆ ಅಲ್ವಾ? ಬೇಹದ್ದಿನ ತಂದೆಯ ಬಳಿ ಅಂತೂ ವಿಶ್ವದ ರಾಜ್ಯ ಭಾಗ್ಯವಿದೆ. ಪ್ರತಿ 5,000 ವರ್ಷಗಳ ನಂತರ ತಮಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗುವುದು. ತಾವು ಮಕ್ಕಳು ಎಲ್ಲರಿಗೂ ಬಹಳ ಆಸಕ್ತಿಯಿಂದ ಸರ್ವಿಸ್ ಮಾಡಬೇಕು. ಪ್ರತಿಯೊಬ್ಬರೂ ಸೇವೆಗೆ ಯೋಗ್ಯರಾಗಬೇಕು. ಯಾರು ಅನ್ಯರಿಗೆ ಪ್ರೀತಿಯಿಂದ ಸೇವೆ ಮಾಡುತ್ತಾರೆ ಅವರನ್ನು ಎಲ್ಲರೂ ಪ್ರೀತಿ ಮಾಡುತ್ತಾರೆ. ಎಂದಿಗೂ ಸೇವೆಯ ಅಹಂಕಾರ ಬರಬಾರದು. ತಂದೆಯ ಮೂಲಕ ತಮಗೆ ಜ್ಞಾನದ ಕಸ್ತೂರಿ ಸಿಕ್ಕಿದೆ. ಅದನ್ನು ನೀವು ಅನ್ಯರಿಗೂ ಕೊಡಬೇಕು. ಅನ್ಯರಿಗೆ ನೆನಪು ಮಾಡಿಸುತ್ತಾ ಇರಬೇಕು. ಶಿವಬಾಬರವರ ನೆನಪಿದೆಯಾ ಎಂದು. ಇದರಲ್ಲಿ ಖುಷಿಯೂ ಆಗುವುದು. ನೆನಪು ಮಾಡಿಸುವಂತಹವರಿಗೆ ಥ್ಯಾಂಕ್ಸ್ ಹೇಳಬೇಕು. ನೆನಪಿನ ಯಾತ್ರೆಯಿಂದ ತಾವು ಮಕ್ಕಳು ಬಹಳ ಬಹಳ ಸುರಕ್ಷಿತವಾಗಿರುತ್ತೀರಾ. ಎಷ್ಟೆಷ್ಟು ನೆನಪಿನಲ್ಲಿರುತ್ತೀರಾ ಅಷ್ಟು ಖುಷಿಯೂ ಇರುವುದು ಮತ್ತು ಮ್ಯಾನರ್ಸು ಸಹ ಸುಧಾರಣೆ ಆಗುವುದು. ತಾವು ತಮ್ಮ ಕ್ಯಾರೆಕ್ಟರ್ಸನ್ನು ಅವಶ್ಯವಾಗಿ ಸುಧಾರಣೆ ಮಾಡಿಕೊಳ್ಳುತ್ತೀರಾ. ಪ್ರತಿಯೊಬ್ಬರೂ ತಮ್ಮ ಮನಸ್ಸಿನಿಂದ ಕೇಳಿಕೊಳ್ಳಿ, ನಮ್ಮ ಸ್ವಭಾವ ಬಹಳ ಬಹಳ ಮಧುರವಾಗಿದೆಯಾ? ಎಂದಿಗೂ ಯಾರನ್ನೂ ಬೇಜಾರು ಮಾಡಿಸುವುದಿಲ್ಲವಾ? ಅಂತಹ ವಾತಾವರಣ ಎಂದಿಗೂ ತಯಾರು ಮಾಡುವುದಿಲ್ಲವಾ ಬೇರೆಯವರು ಬೇಜಾರಾಗುವ ಹಾಗೆ? ಆ ರೀತಿ ಪ್ರಯತ್ನ ಮಾಡಬೇಕು. ಯಾರು ಬೇಜಾರಾಗಬಾರ್ದು, ವಾತಾವರಣ ಕೆಡಬಾರ್ದು. ಏಕೆಂದರೆ ತಾವು ಮಕ್ಕಳು ಬಹಳ ಶ್ರೇಷ್ಠ ಸೇವೆಯಲ್ಲಿ ಇದ್ದೀರಾ. ತಾವು ಈ ಪೂರ್ತಿ ಮಂಟಪವನ್ನು ಅಂದರೆ ಪೂರ್ತಿ ಪ್ರಪಂಚವನ್ನು ಪ್ರಕಾಶ ಮಾಡುತ್ತೀರಾ. ತಾವು ಭೂಮಿಯ ಚೈತನ್ಯ ನಕ್ಷತ್ರಗಳಾಗಿದ್ದೀರಾ. ಹೇಳಲಾಗುವುದು ನಕ್ಷತ್ರ ದೇವತಾಯ ನಮಃ ಎಂದು. ಈಗ ಆ ನಕ್ಷತ್ರಗಳೇನು ದೇವತೆಗಳಲ್ಲ. ತಾವಂತೂ ನಕ್ಷತ್ರಗಳಿಗಿಂತಲೂ ಮಹಾನ್ ಬಲಶಾಲಿಗಳಾಗಿದ್ದೀರಾ. ಏಕೆಂದರೆ ತಾವು ಪೂರ್ತಿ ವಿಶ್ವವನ್ನು ಪ್ರಕಾಶಗೊಳಿಸುತ್ತೀರಾ. ತಾವೇ ದೇವತೆಗಳಾಗುವವರಿದ್ದೀರಾ. ಹೇಗೆ ಮೇಲೆ ನಕ್ಷತ್ರಗಳ ರಿಮ್ಜಿಮ್ ಇರುತ್ತೆ, ಕೆಲವು ನಕ್ಷತ್ರಗಳು ತುಂಬ ತೀಕ್ಷ್ಣವಾಗಿರುತ್ತೆ, ಇನ್ನು ಕೆಲವು ನಕ್ಷತ್ರಗಳು ಹಗುರವಾಗಿರುತ್ತೆ, ಕೆಲವು ನಕ್ಷತ್ರಗಳು ಚಂದ್ರನ ಸಮೀಪವಿರುತ್ತೆ. ತಾವು ಮಕ್ಕಳು ಸಹ ಯೋಗ ಬಲದಿಂದ ಸಂಪೂರ್ಣ ಪವಿತ್ರರಾಗುತ್ತೀರಾ ಅಂದಾಗ ಹೊಳೆಯುತ್ತೀರಾ. ಈಗ ತಾವು ಮಕ್ಕಳಿಗೆ ಅವಿನಾಶಿ ಜ್ಞಾನರತ್ನಗಳ ಲಾಟರಿ ಸಿಗುತ್ತಿದೆ ಅಂದಾಗ ಎಷ್ಟು ಖುಷಿಯಾಗಿ ಇರಬೇಕು. ಆಂತರಿಕದಲ್ಲಿ ಖುಷಿಯ ಉಮಂಗ ಬರುತ್ತಿರಬೇಕು. ಇದು ನಿಮ್ಮ ಜನ್ಮ ವಜ್ರ ಸಮಾನವೆಂದು ಗಾಯನವಾಗಿದೆ. ತಾವು ಬ್ರಾಹ್ಮಣರೇ ಜ್ಞಾನಪೂರ್ಣರಾಗುತ್ತೀರಾ ಅಂದಾಗ ತಮಗೆ ಜ್ಞಾನದ ಖುಷಿ ಇರುವುದು. ಈ ದೇವತೆಗಳಿಗಿಂತಲೂ ತಾವು ಶ್ರೇಷ್ಠರಾಗಿದ್ದೀರಾ ಅಂದಾಗ ತಮ್ಮ ಮುಖ ಸದಾ ಖುಷಿಯಿಂದ ಹರಳಿರಬೇಕು. ತಂದೆ ಮಕ್ಕಳಿಗೆ ಆಶೀರ್ವಾದ ಮಾಡುತ್ತಾರೆ, ಮಧುರ ಮಕ್ಕಳೇ ಸದಾ ಶಾಂತವಾಗಿರಿ, ಚಿರಂಜೀವಿಯಾಗಿರಿ. ಅಂದರೆ ಅರ್ಥ ಬಹಳ ಜನ್ಮಗಳವರೆಗೆ ಬದುಕಿರಿ. ಆಶೀರ್ವಾದವಂತೂ ತಂದೆಯಿಂದ ಸಿಗತ್ತೆ. ಮತ್ತೆಯೂ ಸಹ ಪ್ರತಿಯೊಬ್ಬರೂ ತಮ್ಮ ಪುರುಷಾರ್ಥವಂತೂ ಅವಶ್ಯವಾಗಿ ಮಾಡಬೇಕು. ನಾವು ಚಿರಂಜೀವಿ ಹೇಗೆ ಆಗಬೇಕು ಎಂದು. ತಂದೆಯನ್ನು ನೆನಪು ಮಾಡುವುದರಿಂದ ತಾವು ಚಿರಂಜೀವಿ ಆಗುತ್ತಿದ್ದೀರಾ. ಈ ಆಶೀರ್ವಾದವನ್ನು ತಂದೆ ಕೊಡುತ್ತಾರೆ. ಬ್ರಾಹ್ಮಣರು ಸಹ ಹೇಳುತ್ತಾರೆ ಆಯುಷ್ಮಾನ್ ಭವ. ತಂದೆಯೂ ಹೇಳುತ್ತಾರೆ ಮಕ್ಕಳೇ ಸದಾ ಬದುಕಿರಿ. ತಾವು ಅರ್ಧ ಕಲ್ಪಕ್ಕೋಸ್ಕರ ಅಕಾಲ ಮೃತ್ಯುವಿಗೆ ಒಳಗಾಗುವುದಿಲ್ಲ. ಸತ್ಯಯುಗದಲ್ಲಿ ಶರೀರ ಅಂದರೆ ಸಾಯುವಂತಹ ಮೃತ್ಯುವಿನ ಹೆಸರೇ ಇರುವುದಿಲ್ಲ. ಬಲೆ ಶರೀರ ಬಿಡ್ತೀವಿ, ಸಮಯಕ್ಕೆ ಶರೀರ ಬಿಡ್ತೀವಿ, ಪೂರ್ತಿ ಆಯುಷ್ಯಾದ ನಂತರ ಅಕಾಲ ಮೃತ್ಯು ಆಗುವುದಿಲ್ಲ.
ಇಲ್ಲಂತೂ ಮನುಷ್ಯರು ಮೃತ್ಯು ಎಂದರೆ ಭಯಪಡುತ್ತಾರೆ ಅಲ್ವಾ? ತಾವಂತೂ ಪುರುಷಾರ್ಥ ಮಾಡುತ್ತಿದ್ದೀರಾ ಶರೀರ ಬಿಡಲು. ತಾವು ತಿಳಿದುಕೊಂಡಿದ್ದೀರಾ, ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನಾವು ಈ ಶರೀರವನ್ನು ಬಿಟ್ಟು ನಮ್ಮ ಶಿವ ತಂದೆಯ ಬಳಿ ಹೋಗುತ್ತೇವೆ, ನಂತರ ಸ್ವರ್ಗವಾಸಿ ಆಗುತ್ತೇವೆ. ಈಗ ತಾವು ಪ್ರಿಯಾತಿ ಪ್ರಿಯ ತಂದೆಗೆ ಮಕ್ಕಳಾಗಿದ್ದೀರಾ ಅಂದಾಗ ಬಾಬಾರವರ ಸಮಾನ ಬಹಳ ಬಹಳ ಮಧುರರು, ಬಹಳ ಪ್ರಿಯರಾಗಬೇಕು. ಬಾಬಾರವರು ಪತ್ರಗಳಲ್ಲಿಯೂ ಸಹ ಬರೆಯುತ್ತಾರೆ, ಮಧುರಾತಿ ಮಧುರ ಮುದ್ದು ಅಪರೂಪದ ಮಕ್ಕಳೇ ಎಂದು. ಬಾಬಾ ಬಹಳ ಮಧುರರು ಅಲ್ವಾ? ಪ್ರಾಕ್ಟಿಕಲಲ್ಲಿ ಅನುಭವ ಮಾಡುತ್ತೀರಾ ಬಾಬಾ ಎಷ್ಟು ಮಧುರರಾಗಿದ್ದಾರೆ, ಎಷ್ಟು ಪ್ರಿಯವಾಗಿದ್ದಾರೆ. ನಮ್ಮನ್ನು ಸಹ ಆ ರೀತಿ ತಯಾರು ಮಾಡುತ್ತಾರೆ. ಇದನ್ನು ತಾವು ತಿಳಿದುಕೊಂಡಿದ್ದೀರಾ, ನಾವೆಷ್ಟು ಮಧುರರಾಗಿದ್ದೇವೆ, ಎಷ್ಟು ಪ್ರಿಯರಾಗುತ್ತಿದ್ದೇವೆ. ನಾವೇ ಪೂಜ್ಯರಿಂದ ಪೂಜಾರಿಗಳಾಗಿದ್ದೇವೆ, ಈಗ ನಾವೇ ಪೂಜ್ಯರಾಗುತ್ತಿದ್ದೇವೆ. ಇದು ಬಹಳ ಅದ್ಭುತವಾದ ತಿಳಿದುಕೊಳ್ಳಬೇಕಾದ ಮಾತಾಗಿದೆ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಅರ್ಧ ಕಲ್ಪದ ನಮ್ಮ ಎಲ್ಲ ದುಃಖ ದೂರ ಮಾಡುವಂತಹ ತಂದೆ ಬಂದಿದ್ದಾರೆ. ತಂದೆ ಹೇಳ್ತಾರೆ, ನಾನು ನಿಮ್ಮನ್ನು ಪರಿವರ್ತನೆ ಮಾಡಲು ಬಂದಿದ್ದೇನೆ. ಮನುಷ್ಯರು ಹೇಳುತ್ತಾರೆ ಹರ್ ಹರ್ ಮಹಾದೇವ್ ಎಂದು. ಈಗ ಅವರು ಮಹಾದೇವ ಅಂತೂ ಅಲ್ಲ, ದುಃಖವಂತೂ ಬಾಬರವರೇ ದೂರ ಮಾಡುತ್ತಾರೆ. ದುಃಖವನ್ನು ದೂರ ಮಾಡಿ ಸುಖ ಕೊಡುವವರು ಬಾಬಾ ಆಗಿದ್ದಾರೆ. ಅರ್ಧ ಕಲ್ಪ ತಾವು ಬಹಳ ದುಃಖವನ್ನು ನೋಡಿದ್ದೀರಾ. ಪಂಚವಿಕಾರಗಳ ಕಾಯಿಲೆ ಬಹಳ ಹೆಚ್ಚಿದೆ. ಈ ಕಾಯಿಲೆ ಬಹಳ ದುಃಖಿ ಮಾಡಿದೆ. ಆದ್ದರಿಂದ ಬಾಬಾ ಹೇಳುತ್ತಾರೆ, ಮಧುರ ಮಕ್ಕಳೇ, ಇದೇನೆಲ್ಲ ಕರ್ಮಗಳ ಖಾತೆ ಇದೆ, ಅದನ್ನು ಈಗ ಸರಿಪಡಿಸಿಕೊಳ್ಳಿ. ವ್ಯಾಪಾರಿಗಳು ಸಹ 12 ತಿಂಗಳ ಖಾತೆ ಇಡುತ್ತಾರೆ ಅಲ್ವಾ? ಬಾಬಾ ಹೇಳ್ತಾರೆ, ಮಕ್ಕಳೇ, ಈಗ ಪೂರ್ತಿ ಸೃಷ್ಟಿಯಲ್ಲಿ ನೋಡಿ ಎಷ್ಟು ಕೊಳಕಿದೆ, ಇದಿರುವುದೇ ನರಕ ಅಂದಾಗ ತಂದೆ ಬಂದಿದ್ದಾರೆ ನರಕವನ್ನು ಸ್ವರ್ಗವನ್ನಾಗಿ ಮಾಡಲು. ಬಾಬರವರು ಬಹಳ ಪ್ರೇಮದಿಂದ ಬಂದಿದ್ದಾರೆ. ಬಾಬಾ ತಿಳಿದುಕೊಂಡಿದ್ದಾರೆ, ನಾನು ಮಕ್ಕಳ ಸೇವೆಯಲ್ಲಿ ಬಂದಿದ್ದೇನೆ. ಕಲ್ಪ ಕಲ್ಪವೂ ತಾವು ಮಕ್ಕಳ ಸೇವೆಯಲ್ಲಿ ಉಪಸ್ಥಿತನಾಗುತ್ತೇನೆ. ಯಾವಾಗ ಸ್ವಯಂ ತಂದೆ ಬರ್ತಾರೆ ಆಗ ಮಕ್ಕಳು ತಿಳಿದುಕೊಳ್ಳುತ್ತೇವೆ, ಬಾಬಾ ನಮ್ಮ ಸೇವೆಯಲ್ಲಿ ಉಪಸ್ಥಿತರಿದ್ದಾರೆ. ಇಲ್ಲಿ ಕುಳಿತಿದ್ದಂತೆಯೇ ಎಲ್ಲರ ಸೇವೆ ಆಗುವುದು. ಪೂರ್ತಿ ಸೃಷ್ಟಿಯ ಕಲ್ಯಾಣಕಾರಿ ದಾತ ಒಬ್ಬ ತಂದೆಯಾಗಿದ್ದಾರೆ. ಬಾಬಾ ತಿಳಿದುಕೊಂಡಿದ್ದಾರೆ, ಪೂರ್ತಿ ವಿಶ್ವದ ಯಾರೆಲ್ಲ ಆತ್ಮರಿದ್ದಾರೆ ಎಲ್ಲರಿಗೂ ನಾನೇ ಆಸ್ತಿ ಕೊಡಲು ಬಂದಿದ್ದೇನೆ. ಬೇಹದ್ದಿನ ತಂದೆಯ ದೃಷ್ಟಿ ಪ್ರಪಂಚದ ಆತ್ಮರ ಮೇಲೆ ಬೀಳುವುದು. ಬಲೆ ಬಾಬಾ ಇಲ್ಲಿ ಕುಳಿತಿದ್ದಾರೆ, ಆದರೆ ದೃಷ್ಟಿ ಪೂರ್ತಿ ವಿಶ್ವದ ಮೇಲೆ ಬಿದ್ದಿದೆ ಅಲ್ವಾ, ಮನುಷ್ಯ ಮಾತ್ರರ ಮೇಲೆ. ಏಕೆಂದರೆ ಪೂರ್ತಿ ವಿಶ್ವವನ್ನು ಪರಿವರ್ತನೆ ಮಾಡಬೇಕು. ಡ್ರಾಮಾ ಪ್ಲಾನ್ ಅನುಸಾರವಾಗಿ ಕಲ್ಪದ ಮೊದಲಿನಂತೆ ಪೂರ್ತಿ ವಿಶ್ವದ ಆತ್ಮರು ಸಂಪನ್ನರಾಗುವವರಿದ್ದಾರೆ. ತಂದೆ ಎಲ್ಲ ಮಕ್ಕಳನ್ನು ನೆನಪು ಮಾಡುತ್ತಾರೆ, ದೃಷ್ಟಿ ಬೀಳುತ್ತೆ ಅಲ್ವಾ? ಸಂಗಮ ಯುಗದಲ್ಲಿಯೇ ತಂದೆ ಮಕ್ಕಳ ಸೇವೆಯಲ್ಲಿ ಉಪಸ್ಥಿತರಾಗಿದ್ದಾರೆ. ಅವರ ಹೋಲಿಕೆಯಲ್ಲಿ ಬೇರೆ ಯಾರೂ ಅಂತಹ ಸೇವೆ ಮಾಡಲು ಸಾಧ್ಯವಿಲ್ಲ. ಅವರದಂತೂ ಬೇಹದ್ದಿನ ಸೇವೆಯಾಗಿದೆ. ತಾವು ಮಕ್ಕಳು ತಂದೆಯ ಶೋ ಮಾಡುತ್ತೀರಾ, ಯಾವಾಗ ಅವ್ರ ಸಮಾನ ಸೇವೆ ಮಾಡುತ್ತೀರಾ ಆಗ. ಸೇವೆ ಮಾಡುವವರಿಗೆ ಫಲವೂ ಸಹ ಬಹಳ ದೊಡ್ಡದು ಸಿಗುವುದು. ಮಕ್ಕಳಿಗೆ ನಶೆಯೂ ಏರುವುದು. ನಾವು ಶ್ರೀಮತದಂತೆ ಪೂರ್ತಿ ವಿಶ್ವದ ಮನುಷ್ಯರಿಗೆ ಸುಖ ಕೊಡುತ್ತೇವೆ. ಬಾಬಾ ಹೇಳುತ್ತಾರೆ, ಮಧುರ ಮಕ್ಕಳೇ, ಈಗ ಜ್ಞಾನರತ್ನಗಳಿಂದ ತಮ್ಮ ಜೋಳಿಗೆಯನ್ನು ಚೆನ್ನಾಗಿ ತುಂಬಿಕೊಳ್ಳಿ. ಎಷ್ಟು ಬೇಕೋ ಅಷ್ಟು ತುಂಬಿಕೊಳ್ಳಿ. ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ತಂದೆಯ ನೆನಪಿನಲ್ಲಿ ಸಮಯವನ್ನು ಸಫಲ ಮಾಡಿಕೊಳ್ಳಿ, ಸಾರ್ಥಕ ಮಾಡಿಕೊಳ್ಳಿ. ಯಾರು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳುತ್ತಾರೆ ಅವರು ಅನ್ಯರ ಸೇವೆಯನ್ನು ಅವಶ್ಯವಾಗಿ ಮಾಡುತ್ತಾರೆ. ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ತಾವು ಮಕ್ಕಳು ಪುರುಷಾರ್ಥ ಮಾಡಿ ಅಂತರ್ಮುಖಿ ಆಗಬೇಕು. ಅಂತರ್ ಆತ್ಮ ಅಲ್ವಾ? ಈ ನಿಶ್ಚಯ ಮಾಡಿಕೊಳ್ಳಬೇಕು. ನಾವು ಆತ್ಮರಿಗೆ ತಂದೆ ತಿಳಿಸುತ್ತಿದ್ದಾರೆ, ಆತ್ಮ ಅಭಿಮಾನಿಯಾಗಿ ಇರಬೇಕು. ಇದೇ ಸತ್ಯ ಅಂತರ್ಮುಖಿ ಆಗುವುದಾಗಿದೆ.
ಅಂತರ್ಮುಖಿ ಅಂದರೆ ಅರ್ಥ ಆಂತರಿಕದಲ್ಲಿ ಯಾವ ಆತ್ಮವಿದೆ ಎಲ್ಲ ಆತ್ಮ ಬಾಬರವರಿಂದ ಕೇಳುವಂತಹದ್ದು. ಏನು ಕೇಳಬೇಕು? ಬಾಬರವರಿಂದ ಕೇಳುವಂಥದ್ದು. ಬಾಬರವರು ಪ್ರೀತಿಯಿಂದ ಬಾರಿ ಬಾರಿಗೂ ತಿಳಿಸುತ್ತಾರೆ. ಮಾತಾ ಪಿತಾ ಮತ್ತು ಯಾರೆಲ್ಲ ಒಳ್ಳೆಯ ಅನನ್ಯ ಹಿರಿಯ ಸಹೋದರ ಸಹೋದರಿಯರಿದ್ದಾರೆ ಅವರು ಒಳ್ಳೆಯ ರೀತಿ ಸರ್ವಿಸ್ ಮಾಡುತ್ತಾರೆ. ಅವರಿಂದ ಕಲಿಯಿರಿ. ಆಂತರಿಕದಲ್ಲಿ ಈ ನಿಶ್ಚಯ ಇಟ್ಟುಕೊಳ್ಳಿ, ನಾನು ವ್ಯರ್ಥವಾಗಿ ಸಮಯವನ್ನು ಕಳೆಯಬಾರದು. ಶರೀರ ನಿರ್ವಹಣೆಯನ್ನು ಮಾಡಿಕೊಳ್ಳಬೇಕು. ತಮ್ಮ ರಚನೆಯನ್ನು ನೋಡಿಕೊಳ್ಳಬೇಕು. ಕೇವಲ ಮಮತ್ವವನ್ನು ಇಟ್ಟುಕೊಳ್ಳಬಾರದು. ಮಮತ್ವ ಇಟ್ಟುಕೊಳ್ಳುವುದರಿಂದ ಬಹಳ ನಷ್ಟವಾಗುವುದು. ಮಮತ್ವ ಒಬ್ಬ ತಂದೆಯಲ್ಲಿ ಇಟ್ಟುಕೊಳ್ಳಿ. ಇಲ್ಲಿ ತಾವು ತಂದೆಯ ಸನ್ಮುಖದಲ್ಲಿದ್ದೀರಾ. ಆತ್ಮರು ಮತ್ತು ಪರಮಾತ್ಮ ಸನ್ಮುಖದಲ್ಲಿದ್ದೀರಾ. ಏಕೆಂದರೆ ಇಲ್ಲಿ ಸ್ವಯಂ ತಂದೆ ಆತ್ಮರಿಗೆ ಓದಿಸುತ್ತಿದ್ದಾರೆ. ಅಲ್ಲಿ ಆತ್ಮರು ಆತ್ಮರಿಗೆ ಓದಿಸುತ್ತಾರೆ. ಈ ಎಲ್ಲ ಮಾತುಗಳು ತಾವು ಮಕ್ಕಳ ಆಂತರಿಕದಲ್ಲಿ ಮಂಥನವಾಗಬೇಕು. ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಪೂರ್ತಿ ದಿನ ವಿದ್ಯಾಭ್ಯಾಸವೇ ಇರುತ್ತೆ ಅಲ್ವಾ? ನಿಮ್ಮ ಬುದ್ಧಿಯಲ್ಲಿಯೂ ಸಹ ಪೂರ್ತಿ ವಿದ್ಯಾಭ್ಯಾಸವಿದೆ. ಇದಾಗಿದೆ ಆತ್ಮಿಕ ವಿದ್ಯಾಭ್ಯಾಸ. ಯಾರು ಒಳ್ಳೆಯ ವಿದ್ಯಾರ್ಥಿಗಳಿರುತ್ತಾರೆ ಅವರು ಸದಾ ಏಕಾಂತದಲ್ಲಿ ಕುಳಿತು ಓದುತ್ತಾರೆ. ವಿದ್ಯಾರ್ಥಿಗಳು ಪರಸ್ಪರದಲ್ಲಿ ಮಿಲನವಾಗುತ್ತಿರುತ್ತಾರೆ. ವಿದ್ಯಾಭ್ಯಾಸದ ಬಗ್ಗೆಯೇ ವಾರ್ತಾಲಾಪ ಮಾಡುತ್ತಾರೆ. ಈ ಬೇಹದ್ದಿನ ವಿದ್ಯಾಭ್ಯಾಸದಲ್ಲಿ ಮತ್ತಷ್ಟು ಖುಷಿಯಿಂದ ತೊಡಗಬೇಕು. ತಾವು ಮಕ್ಕಳು ಈಗ ಬಾಬರವರಿಗೆ ಸಹಯೋಗಿಗಳಾಗಿದ್ದೀರಾ. ನೆನಪಿನಲ್ಲಿರುವುದೇ ಸಹಯೋಗ ಕೊಡುವುದಾಗಿದೆ. ಏಕೆಂದರೆ ನೆನಪಿನ ಯಾತ್ರೆ ಎಂದರೆ ಶಾಂತಿಯ ಯಾತ್ರೆಯಾಗಿದೆ. ಆದ್ದರಿಂದ ಹೇಳಲಾಗುವುದು, ಪ್ರತಿಯೊಬ್ಬರೂ ತಮ್ಮ ಮನೆಯನ್ನು ಸ್ವರ್ಗವನ್ನಾಗಿ ಮಾಡಿಕೊಳ್ಳಿ. ಪ್ರತಿಯೊಬ್ಬರ ಬುದ್ಧಿಯಲ್ಲಿ ತಂದೆ ಮತ್ತು ಆಸ್ತಿಯ ನೆನಪಿರಬೇಕು. ತಂದೆಯನ್ನು ನೆನಪು ಮಾಡಿದಾಗ ರಾಜ್ಯ ಭಾಗ್ಯ ಸಿಗುವುದು. ಮತ್ತೇನು ಮಾಡಬೇಕಾಗಿಲ್ಲ. ಕೇವಲ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ರಾಜ್ಯ ಭಾಗ್ಯ ತಮ್ಮದಾಗುವುದು. ತಾವು ಮಕ್ಕಳು ಎಲ್ಲರಿಗೂ ಇದೇ ಸಂದೇಶ ಕೊಡುತ್ತಾ ಇರಿ. ತಂದೆಯನ್ನು ನೆನಪು ಮಾಡಿದಾಗ ಸ್ವರ್ಗದ ರಾಜ್ಯಭಾಗ್ಯ ಸಿಗುವುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ದಿಲ್ವಾ ಜಾನ್ ಸೀಕ್ವಾ ಪ್ರೇಮ್ ಸೆ ಅಂತಾರೆ ಬಾಬ್ರೂರು. ನೆನಪು ಪ್ರೀತಿ ಮತ್ತು ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ತಂದೆಯ ನೆನಪಿನಲ್ಲಿ ತಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಳಬೇಕು. ಈ ಅಮೂಲ್ಯ ಸಮಯ ಎಲ್ಲಿಯೂ ವ್ಯರ್ಥ ಮಾಡಬಾರದು. ಪುರುಷಾರ್ಥ ಮಾಡಿ ಅಂತರ್ಮುಖಿ ಅಂದರೆ ಅರ್ಥ ಆತ್ಮ ಅಭಿಮಾನಿಯಾಗಿ ಇರಬೇಕು. ಎರಡನೇದು, ಈಗ ನಾವು ದೇವತೆಗಳಿಗಿಂತಲೂ ಶ್ರೇಷ್ಠರು ಬ್ರಾಹ್ಮಣರಾಗಿದ್ದೇವೆ. ಈಗ ತಂದೆಯ ಮೂಲಕ ಅವಿನಾಶಿ ಜ್ಞಾನರತ್ನಗಳ ಲಾಟರಿ ಸಿಕ್ಕಿದೆ. ಜ್ಞಾನಪೂರ್ಣರಾಗಿದ್ದೀರಾ ಅಂದಾಗ ಮುಖ ಸದಾ ಖುಷಿಯಿಂದ ಹರಳಿರಬೇಕು. ಆಂತರಿಕದಲ್ಲಿ ಖುಷಿಯ ಅಲೆಗಳು ಬರುತ್ತಿರಬೇಕು. ವರದಾನ: ಮನಸ್ಸಿನ ಮಹಾದಾನದ ಮೂಲಕ ಪ್ರತಿ ಸಂಕಲ್ಪದ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿರಿ. ಮನಸ್ಸಿನ ಮಹಾದಾನದ ಮೂಲಕ ಪ್ರತಿ ಸಂಕಲ್ಪದ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿರಿ. ವರದಾನದ ವಿಶ್ಲೇಷಣೆ: ಯಾವ ಮಕ್ಕಳು ಮನಸ್ಸಿನ ಮೂಲಕ ಶಕ್ತಿಗಳ ದಾನ ಮಾಡುತ್ತಾರೆ ಅವರಿಗೆ ಮಾಸ್ಟರ್ ಸರ್ವಶಕ್ತಿವಂತನ ವರದಾನ ಪ್ರಾಪ್ತವಾಗುವುದು. ಏಕೆಂದರೆ ಮನಸ್ಸಿನ ಮೂಲಕ ಶಕ್ತಿಗಳ ದಾನ ಮಾಡುವುದರಿಂದ ಸಂಕಲ್ಪದಲ್ಲಿ ಅಷ್ಟು ಶಕ್ತಿ ಜಮಾ ಆಗುವುದು. ಪ್ರತಿ ಸಂಕಲ್ಪದ ಸಿದ್ಧಿ ಪ್ರಾಪ್ತಿಯಾಗುವುದು. ಅವರು ತಮ್ಮ ಸಂಕಲ್ಪಗಳನ್ನು ಎಲ್ಲಿ ಬೇಕೋ ಅಲ್ಲಿ 1 ಸೆಕೆಂಡಿನಲ್ಲಿ ನಿಲ್ಲಿಸುತ್ತಾರೆ. ಸಂಕಲ್ಪ ಅವರಿಗೆ ವಶವಾಗಿರುವುದು. ಅವರು ತಮ್ಮ ಸಂಕಲ್ಪಗಳ ಮೇಲೆ ವಿಜಯಿ ಆಗಿರುವ ಕಾರಣ ಚಂಚಲ ಸಂಕಲ್ಪವುಳ್ಳವರನ್ನು ಸಹ ಸ್ವಲ್ಪ ಸಮಯಕ್ಕೋಸ್ಕರ ಅಚಲ ಶಾಂತ ಮಾಡಬಹುದು. ಸ್ಲೋಗನ್:
ನಿರಂತರ ಒಬ್ಬ ತಂದೆಯ ಸಂಘದಲ್ಲಿ ಇದ್ದಾಗ ಸಂಘದೋಷದಿಂದ ಬಚಾವಾಗುತ್ತೀರಾ. ನಿರಂತರ ಒಬ್ಬ ತಂದೆಯ ಸಂಘದಲ್ಲಿ ಇದ್ದಾಗ ಸಂಘದೋಷದಿಂದ ಬಚಾವಾಗುತ್ತೀರಾ. ಅವ್ಯಕ್ತ ಇಷಾರೆ. ಅಪವಿತ್ರತೆಯ ಬೀಜವನ್ನು ಸಹ ಸಮಾಪ್ತಿ ಮಾಡಿ ಸಂಪೂರ್ಣ ಪವಿತ್ರರು, ಸ್ವಚ್ಛರಾಗಿರಿ. ಯಾವುದೇ ವಿಕರ್ಮ ಅಥವಾ ವ್ಯರ್ಥ ಕರ್ಮ ಒಂದು ವೇಳೆ ಬಾರಿ ಬಾರಿಗೂ ಆದರೆ ಅದಕ್ಕೆ ಕಾರಣ ಸದಾ ಸಾಥಿಯನ್ನು ಜೊತೆಯಲ್ಲಿ ಇಟ್ಟುಕೊಂಡಿಲ್ಲ, ಶುಭಾಬರೂರನ್ನು ಜೊತೆಯಲ್ಲಿ ಇಟ್ಕೊಂಡಿಲ್ಲ ಅಥವಾ ಜೊತೆಯ ಅನುಭವ ಮಾಡುತ್ತಿಲ್ಲ. ಹೇಗೆ ಶಕ್ತಿಯರು 1 ಸೆಕೆಂಡಿನ ದೃಷ್ಟಿಯಿಂದ ಅಸುರರನ್ನು ಸಂಹಾರ ಮಾಡುತ್ತಾರೆ, ಹಾಗೆಯೇ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ತಮ್ಮ ಆಸುರಿ ಸಂಸ್ಕಾರ ಅಥವಾ ಅಪವಿತ್ರತೆಯ ಸಂಕಲ್ಪಗಳನ್ನು ಸೆಕೆಂಡಿನಲ್ಲಿ ಸಂಹಾರ ಮಾಡಿರಿ. ಓಂ ಶಾಂತಿ.